ಈಗ ನಾವು ಪ್ರಾಣಾಯಾಮ ಒಂದು ಮಾಡುವ. ಚಂದ್ರ ಅನುಲೋಮ ಹಾಗೂ ಸೂರ್ಯ ಅನುಲೋಮ ವಿಲೋಮ ಪ್ರಾಣಾಯಾಮ. ಎಡ ಕೈಯನ್ನು ಚಿನ್ ಮುದ್ರದಲ್ಲಿ, ಅದು ನಿಮ್ಮ ಹೆಬ್ಬೆರಳು ಹಾಗೂ ಇಂಡೆಕ್ಸ್ ಬೆರಳು ಒಟ್ಟಿಗೆ ತುದಿಯನ್ನು ತಾಗಿರಲಿ. ಬಲ ಕೈ ನಾಸಿಕಾಗ್ರ ಮುದ್ರ, ನಿಮ್ಮ ಎರಡು ಬೆರಳು ಮಧ್ಯದ ಬೆರಳು ಹಾಗೂ ತೋರು ಬೆರಳು ಹೆಬ್ಬೆರಳಿನ ಕೆಳಗೆ ಪ್ರೆಸ್ ಆಗಿರಲಿ. ಉಂಗುರ ಬೆರಳು ಹಾಗೂ ಸಣ್ಣ ಬೆರಳು ಸ್ಟ್ರೈಟ್. ಈಗ ನೀವು ಬಲಭಾಗ ಹೆಬ್ಬೆರಳನ್ನು ಬಲಭಾಗ ಮೂಗಿಗೆ ಒಂದು ಟಚ್ ಮಾಡಿರಿ. ಎಡ ಮೂಗಿನಿಂದ ಉಸಿರು ತಗೊಳ್ಳಿ. ನಿಧಾನವಾಗಿ ಉಸಿರನ್ನು ಒಳಗೆ ಹೋಗಲಿ. ಎಡಭಾಗದಿಂದ ಉಸಿರು ಹೊರಗೆ ಹಾಕಿ. ತುಂಬ ನಿಧಾನವಾಗಿ ಮಾಡೋದ್ರಿಂದ ಮನಸ್ಸಿಗೆ ಒಳ್ಳೆಯದ ಶಾಂತಿ ಸಿಗ್ತದೆ. ಪುನಃ ಎಡ ಮೂಗಿನಿಂದ ಉಸಿರು ತಗೊಳ್ಳಿ. ನಮ್ಮ ಎಡ ಮೂಗು ಈಡ ಎಂದು ಕರೆಯುತ್ತೇವೆ. ಇದರಲ್ಲಿ ಬರುವಂಥ ಗಾಳಿ ತಂಪಾದ ಗಾಳಿ. ಇದು ಶಕ್ತಿ, ಫೆಮಿನೈನ್ ಗೆ ಕಂಪ್ಯಾರಿಸನ್ ಉಂಟು. ಸೊ ಎಡ ಮೂಗು ನಾವು ಎಷ್ಟು ಹಗೂರ ಹೊರಗೆ ಹಾಕ್ತೀವಿ, ಅಷ್ಟು ನಮ್ಮ ಬಲಗಡೆ ದ ರೈಟ್ ಹೆಮಿಸ್ಫಿಯರ್ ಆಫ್ ದ ಬ್ರೈನ್ ಆ್ಯಕ್ಟಿವೇಟ್ ಆಗ್ತದೆ. ಸೊ ನಿಮ್ಮ ಗಮನ ಎಡ ಮೂಗಿನ ಕಡೆ ಇರಲಿ. ಈಗ ಹಗೂರ ಉಸಿರು ಹೊರಗೆ ಹಾಕಿ ನಿಮ್ಮ ರಿಂಗ್ ಫಿಂಗರಿಂದ, ಉಂಗುರ ಬೆರಳಿಂದ ನಿಮ್ಮ ಎಡ ಮೂಗಿನನ್ನು ಪ್ರೆಸ್ ಮಾಡಿ ಬಲ ಮೂಗಿನಿಂದ ಉಸಿರು ತಗೊಳ್ಳಿ. ದೀರ್ಘವಾಗಿ ಉಸಿರಾಟ. ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕಿ. ಕಂಪ್ಲೀಟ್ ಎಕ್ಸಲೇಷನ್ ಆದಮೇಲೆ ಪುನಃ ಬಲದಿಂದ ಉಸಿರು ತಗೊಳ್ಳಿ. ಬಲ ಮೂಗಿನ ಹೊಳ್ಳೆಗೆ ನಾವು ಪಿಂಗಳ ಅಂತ ಕರಿತೇವೆ. ಇದು ಒಂದು ಬಿಸಿಯಾದ ಗಾಳಿಯನ್ನು ಇರುತ್ತದೆ. ಹಾಗಾಗಿ ಇದು ಶಿವ ಅಂತ ಹೇಳ್ತೇವೆ, ಸೂರ್ಯ ಅಂತ ಹೇಳ್ತೇವೆ. ಸೊ ನೀವು ಬಲ ಮೂಗಿನಲ್ಲಿ ಎಷ್ಟು ಹಗೂರಾಗಿ ಉಸಿರು ತಗೊಂಡು ಎಷ್ಟು ಹಗೂರ ಉಸಿರು ಬಿಡ್ತೀರಿ, ಅಷ್ಟೇ ನಮ್ಮದು ಲೆಫ್ಟ್ ಸೈಡ್ ಆಫ್ ದ ಹೆಮಿಸ್ಫಿಯರ್ ಆ್ಯಕ್ಟಿವೇಟ್ ಆಗ್ತದೆ. ಸೊ ಈ ಚಂದ್ರ ಅನುಲೋಮ ಅಂದರೆ ಎಡದಿಂದ ತಗೊಳ್ಳೋದು, ಸೂರ್ಯ ಅನುಲೋಮ ಅಂದರೆ ಬಲದಿಂದ ತಗೊಳ್ಳೋದು. ಶರೀರವನ್ನು ಯಾವಾಗಲೂ ಸಹಜ ಸ್ಥಿತಿಯಲ್ಲಿದ್ದಲು ಅಥವಾ ಶೀತ ಮತ್ತು ಉಷ್ಣ ಎರಡನ್ನು ಸಮತೋಲನದಲ್ಲಿ ಕಾಪಾಡಲು ಈ ಪ್ರಾಣಾಯಾಮ ಸೂಕ್ತ. ಸ್ಲೋಲಿ ಕೈಯನ್ನು ಕೆಳಗೆ ಇಡಿರಿ. ವಿಶ್ರಾಂತಿ, ಸಹಜವಾದ ಉಸಿರಾಟ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.